ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ. ಕ್ಲೀನಿಂಗು, ಸ್ಟಡಿ ಅದು ಇದು ಎಲ್ಲದೂ ಇತ್ತು. ಮಗನಿಂದು ಎಕ್ಸಾಮು ಟೆಸ್ಟ್ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಎಲ್ಲ ಮನೆ ಕ್ಲೀನಿಂಗೆಲ್ಲ ಫಿನಿಶ್ ಆಗಿದೆ. ಸ್ವಲ್ಪ ಸಾಮಾನೆಲ್ಲ ತಂದಿದ್ದೆಲ್ಲ ಜೋಡಿಸ್ಬೇಕು. ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ತಂದಿದ್ದೀನಿ. ಇಲ್ಲಿ ಅವೆಲ್ಲ ಏನಿದೆ ಅಂತ ಹಾಗೆ ತೋರಿಸ್ತೀನಿ. ಮತ್ತು ಸ್ಯಾರೀಸ್ ಎಲ್ಲ ತೊಗೊಬಂದಿದ್ದೀನಿ. ಏನಿದೆ ಹೇಗಿದೆ ಅನ್ನೋದೆಲ್ಲ ತೋರಿಸ್ತೀನಿ ಫುಲ್ಲು. ಎಲ್ಲ ವಿಡಿಯೋದಲ್ಲೂ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೇನ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಒತ್ತಿದರೆ ನಾನು ಕಳಿಸೋವಂಥ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅಲ್ಲಿ ಬೆಲ್ ಬಟನ್ ಇರತ್ತಲ್ಲ, ಅದ್ರ ಮೇಲೆ ಇನ್ನೊಂದ್ಸರಿ ಕ್ಲಿಕ್ ಮಾಡಬೇಕು. ಅಲ್ಲಿ ಬ್ಲ್ಯಾಕ್ ಮಾರ್ಕ್ ಬಂದರೆ ನಿಮಗೆ ನಾನು ಕಳಿಸ್ತೀನಲ್ಲ, ಯಾವಾಗ ನನ್ನ ವಿಡಿಯೋ ಅಪ್ಲೋಡ್ ಆಗುತ್ತಲ್ಲ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೋಡ್ಬೋದು. ಹಾಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇವಾಗ ಏನು ತಂದಿದ್ದೀನಿ, ಹೇಗಿದೆ ಎಲ್ಲ ಐಟಮ್ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಸ್ಯಾರಿ ತರುವಾಗ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನನ್ನ ಪ್ಲ್ಯಾನಿಂಗ್ ಇತ್ತು ಹೋಗುವಾಗ. ಬಟ್ ಜನ ಬೇರೆ ಫುಲ್ ಇದ್ದರು. ಅದ್ರ ಬಗ್ಗೆ ಇದೇ ಇಲ್ಲ, ಸೀರೆ ಚಾಯ್ಸ್ ಮಾಡೋದ್ರಲ್ಲೇ ಇದ್ದೆ. ನಾನು ವಿಡಿಯೋ ತೊಗೊಳಕ್ಕೆ ಆಗಿಲ್ಲ. ಆಮೇಲೆ ನೆನಪಾಯ್ತು, ಅಯ್ಯೋ ವಿಡಿಯೋ ತೊಗೋಬೇಕಿತ್ತಲ್ಲ ಅಂತ. ಆಮೇಲೆ ಅದಕ್ಕೆ ಮನೆಗೆ ಬಂದಮೇಲೆ ತೋರಿಸಿದ್ರೆ ಆಯಿತು ಅಂತ ಮತ್ತೆ ತೋರಿಸ್ತೀನಿ ಅಂತ ತರಿಸಿದ್ದೀನಿ. ಪ್ಲಸ್ ಡೈಲಿ ಮನೆ ಬಳಕೆಗೂ ಬೇಕಲ್ವ. ಒಂದು ಸರಿ ಮನೆ ಕ್ಲೀನ್ ಮಾಡೋ ಹೊಸದಲ್ಲಿ ನಾನು ಏನೂ ತರಿಸಲ್ಲ. 2 ವೀಕ್ ಆಗಿತ್ತು, ಏನೂ ಸಾಮಾನು ತೊಗೊಂಡೇ ಇರಲಿಲ್ಲ. ಇವಾಗ ಒಮ್ಮೆಲೆ ತರಬೇಕಿತ್ತು ಅಂತ ಏನೂ ತಂದಿರಲಿಲ್ಲ. ಇವಾಗ ಒಂದೊಂದೇ ತರಿಸಿದ್ದೀನಿ. ಇಷ್ಟು ಸಾಮಾನು ತರಿಸಿದ್ದೀನಿ. ಇದರೊಳಗೆ ಫಂಕ್ಷನ್ನು ಅಂದರೆ ವರಮಹಾಲಕ್ಷ್ಮಿ ಪೂಜೆನೂ ಮುಗಿಬೇಕು, ನಮ್ಮದು ಮನೆ ಐಟಮು ಆಗಬೇಕು. ಇಷ್ಟು ಐಟಮ್ ತರಿಸಿದ್ದೀನಿ. ಇದರೆಲ್ಲ ಇನ್ನೆಲ್ಲದು ರೆಡಿ ಮಾಡ್ಕೋಬೇಕು. ಸ್ವೀಟು ಎಲ್ಲದು ರೆಡಿ ಆಗಬೇಕು. ಇದೇನದು ರವೆ ಇದೆ. ಇದು ಹೆಸರು ಕಾಳಿದೆ, ಹೆಸರು ಕಾಳು. ಇದು ಬೆಲ್ಲ, ಜೋನಿ ಬೆಲ್ಲ. ಇದು ನನ್ನ ಮಗನಿಗೆ ದೋಸೆಗಂತ ತರಿಸಿದ್ದು. ದೋಸೆ ಇದ್ದರೆ ಬೆಲ್ಲ ಬೇಕು ಅವನಿಗೆ, ಅದಕ್ಕೋಸ್ಕರ ತರಿಸಿದ್ದು. ಮತ್ತು ಇದು ಸಾಂಬಾರ್ ಪೌಡರ್ ಎವರೆಸ್ಟ್. ಇವಾಗೇನೋ ಬಾಟಲ್ ಬಂದುಬಿಟ್ಟಿದೆ, ಬಾಟಲ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸಕ್ಕರೆ, ಆಯಿಲು, ಫಾರ್ಚೂನ್ ಆಯಿಲು ನಮ್ಮ ಮನೇಲಿ ಬಳಸೋದು ಆಲ್ಮೋಸ್ಟು. ಫಾರ್ಚೂನ್ ಆಯಿಲು 1 2 ಇನ್ನೂ ಒಂದು ಅವಲ್ಲ, ಇನ್ನೂ ಒಂದು 3 ಹಾಕಿದ್ನಲ್ಲ ಮಗ. 3 ಕೆಜಿ 3 ಲೀಟ್ರ್ ಇಲ್ಲೊಂದೇ 3 ಇದೆ. ನೆಕ್ಸ್ಟು ಇದು ದೇವರಿಗೆ ಆಯಿತಾ. ನೆಕ್ಸ್ಟು ಎಲ್ಲ ಲೀಸ್ಟಲ್ಲಿ ನಾನು ಚೀಟಿ ನೋಡಿಬಿಟ್ಟು ಏನೇನು ಬರೆದಿದ್ದೀನಿ, ಏನೇನು ಬಂದಿಲ್ಲ ಅಂತ ನೋಡಬೇಕು. ಇವಿಷ್ಟು ಸಾಮಾನು ಬರ್ಸಿದ್ದೀನಿ. ಚೀಟಿ ಮಗ ಪರ್ಸಲ್ಲಿದೆ ಅನಿಸುತ್ತೆ, ಬ್ಯಾಗಲ್ಲಿ ಬೇಡ, ನೋಡ್ತೀನಿ. ಇವಿಷ್ಟನ್ನು ಇಟ್ಬಿಟ್ಟು ಜೋಡಿಸ್ಬೇಕು. ಇವಿಷ್ಟಾಯಿತು. ಮತ್ತು ಇನ್ನೇನೇನು ಐಟಮ್ ತಂದಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಇವಿಷ್ಟು ಸಾಮಾನುಗಳಾಯ್ತು. ಇವನ್ನೆಲ್ಲ ಪ್ಯಾಕೆಟ್ ಮಾಡೋ ಡಬ್ಬದಲ್ಲೆಲ್ಲ ಏನೇನು ಹಾಕಬೇಕಲ್ಲ ಅಂತೆಲ್ಲ ಹಾಕಿಬಿಟ್ಟು ಚೀಟಿ ಪ್ರಕಾರ ಎಲ್ಲ ಐಟಮ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊತೀನಿ. ಒಂದು ಸರಿ ಚೆಕ್ ಮಾಡಿ ಎಲ್ಲದನ್ನು ಬಾಕ್ಸಿಗೆ ಹಾಕ್ಬಿಟ್ಟು ಜೋಡಿಸ್ತೀನಿ. ಮತ್ತು ಬಟ್ಟೆ ತೊಗೊಂಡೆ, ಏನೇನು ಕೊಡಬೇಕು, ಪೂಜೆ ಐಟಮ್ ಎಲ್ಲ ಬಂತು. ಇವತ್ತು ಒಂದಿನ ಫುಲ್ ಐಟಮ್ಗಳೇ ಆಯಿತು. ಏನೇನು ತಂದಿದ್ದೀನಿ ಅಂತ ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ. ಯಾರು ಬರೆಯೋದು? ಇವನು ಬರೆಯೋದು ನೋಡಿ ತೋರಿಸ್ಬೇಕಂತೆ. ನೋಡಿ ಬರೀತಾ ಇದ್ದಾನೆ. ಆಯಿತಾ, ಹಂಗೆ ಹಾಯ್ ಮಾಡಿಬಿಡು. ಓಕೆ, ಬೇಗ ಬೇಗ ನೀಟಾಗಿ ಕ್ಲೀನಾಗಿ ಬರೀಬೇಕಾ. ನಾನು 2-3 ನಿಂದೆ ವರ್ಕು, 2-3 ಡೇಸ್ವರೆಗೂ ನಿಂದೆ ವರ್ಕು. ಏನು ಬರೀತೀಯ ಬಿಡ್ತೀಯ ನಿನಗೆ ಬಿಟ್ಟಿದ್ದು. ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡಬ್ಬ ಎಲ್ಲ ವಾಶ್ ಮಾಡಿಟ್ಟಿರೋದನ್ನು ಎಲ್ಲ ಜೋಡಿಸ್ತೀನಿ. ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವನ್ನೆಲ್ಲ ಸಾಮಾನು ಎಷ್ಟು ದಿನ ಆಗಿತ್ತು
ಇರಲಿ ಮತ್ತು ಎಲ್ಲ ಕ್ಲೀನ್ ಆದಮೇಲೆ ತುಂಬಿಡೋಣ ಅಂತ ಹೇಳ್ಕೊಂಡು ತರಿಸಿರ್ಲಿಲ್ಲ ಆ್ಯಕ್ಚುಲಿ ಸಾಮಾನು. ಸ್ವಲ್ಪ ಎಷ್ಟು ಬೇಕು ಅಷ್ಟೇ ತರಿಸ್ಕೊಂಡು ಇದು 3-4 ಡೇಸಲ್ಲಿ ಇವಾಗ ಎಲ್ಲ ಸಾಮಾನು ತಂದು ಈ ಥರ ನೀಟಾಗಿ ಇಟ್ಕೊಬಿಟ್ಟಿದ್ದೀವಿ. ಒಂದ್ಸಲಿ ತರಿಸ್ಬಿಟ್ರೆ ನಾನು 1 ತಿಂಗಳ 1.5-2 ತಿಂಗಳು ಅಷ್ಟೊತ್ತಿಗೆ ಮತ್ತೆ ನಾನು ತರಿಸಲ್ಲ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಮತ್ತು ಬೇಕಂದರೆ ಮಿಡ್ಲಲ್ಲಿ ಅಷ್ಟು ಅನಿವಾರ್ಯ ಇದ್ದರೆ ಸಂತೆಗೆ ಹೋಗ್ತಾ ಇರ್ತೀನಲ್ಲ ಅಲ್ಲಿ ತಂದ್ಕೊಬಿಡ್ತೀನಿ. ಹಾಗೆ ಇಲ್ಲೊಂದು ಸ್ವಲ್ಪ ಇವೆಲ್ಲ ಡೈಲಿ ಯೂಸಿಗೆ ಬೇಕಾಗ್ತಾ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಮತ್ತು ಮಿಕ್ಕಿರೋದನ್ನು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಯಾಕಂತಂದರೆ ಇದು ವೆಸ್ಟನ್ನು ನಾನು ಜಾಸ್ತಿ ತರಿಸಿರ್ತೀನಲ್ಲ, ಇವಾಗ ನಾಡ್ದು ಫಂಕ್ಷನಿಗೆ ಏನು ಬೇಕಾದಷ್ಟು ಪೂಜೆಗೆ ಯೂಸ್ ಮಾಡಿಕೊಂಡು ಮಿಕ್ಕಿದೆಲ್ಲ ಈ ಥರ ಇಟ್ಕೊಬಿಡ್ತೀನಿ. ಹಾಗೆ ಇರುತ್ತೆ ಇದು. ಅಲ್ಲಿ ಖಾಲಿ ಆದಂಗೆ ಇದನ್ನು ಈ ಬಾಕ್ಸಲ್ಲಿ ಇರೋದೆಲ್ಲ ತೆಗೆದು ಅದರಲ್ಲಿ ತುಂಬಿಟ್ಕೊಬಿಡ್ತೀನಿ. ಈ ಥರ ಮಾಡ್ತೀನಿ. ಮತ್ತು ಏನೇನು ತಂದಿದ್ದೀನಿ ಅಂತ ಮತ್ತೆ ಹೇಳ್ತೀನಿ. ಇಷ್ಟು ತೊಗೊಬಂದಿದ್ದೀನಿ. ಇದರಲ್ಲಿ ಏನೇನಿದೆ ಅಂತ ನಾನು ಒಂದೊಂದೇ ತೋರಿಸ್ತೀನಿ. ಫಸ್ಟು ನಾನು ಬಟ್ಟೆ ತರಕ್ಕೆ ಹೋದಾಗ ಒಂದು ಮ್ಯಾಟಲ್ಲಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಮ್ಯಾಟ್ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ತೊಗೋಬೇಕು ಅಂತ. ರೇಟ್ ಎಷ್ಟಿರ್ಬೋದು ನೋಡಿದರೆ ಇಷ್ಟೇ ಇದೆ ರೇಟು. 160 ಇತ್ತು, ಡಿಸ್ಕೌಂಟ್ ಆಗಿ 130 ಇದೆ. ತುಂಬಾ ಚೆನ್ನಾಗಿದೆ. ಈ ಟ್ಯಾಲ್ಸ್ಗೆ ನೆಲಕ್ಕೆಲ್ಲ ಏನೂ ಜಾರಲ್ಲ, ಇದು ರಬ್ಬರ್ ಇರೋದ್ರಿಂದ ಅಂಟ್ಕೊಬಿಡತ್ತೆ. ತುಂಬ ಚೆನ್ನಾಗಿದೆ. ಮಾತ್ರ ಯೂಸ್ ಮಾಡಿದ್ಮೇಲೆ ಗೊತ್ತಾಗಬೇಕು, ಚೆನ್ನಾಗಿದ್ರೆ ಮತ್ತೆ ತೊಗೊಬರ್ಬೋದು ಅಂತ. ಒಂದೇ ಪೀಸ್ ತಂದಿದ್ದೀನಿ, ತುಂಬ ಚೆನ್ನಾಗಿದೆ. ಹಾಗೆ ಚಾಪೇಟ್, ಪ್ರತಿ ವರ್ಷವೂ ಹೊಸ ಚಾಪೆ ತೊಗೊಳ್ತೀನಿ ಪೂಜೆಗೆ ಅಂತ. ಒಂದು ಚಾಪೆ ತೊಗೊಳ್ತೀನಿ. ನೆಕ್ಸ್ಟು ಬ್ಲೌಸ್ ಪೀಸ್ಗಳ ಇಷ್ಟು ಪೀಸಸ್ ತಗೊಂಡಿದ್ದೀನಿ. ಇದೆಲ್ಲದು ಒಂದೊಂದು ಮೀಟ್ರ್ ಇದೆ. ಓಕೆ, ಎಲ್ಲ ಒಂದೊಂದು ಕಲರು ಮಿಕ್ಸ್ ಇದೆ, ತುಂಬ ಚೆನ್ನಾಗಿದೆ. ಇದು ನಾನು ಏನಕ್ಕೆ ಈ ಥರ ಪೀಸ್ ತೊಗೊಳೋದು ಅಂದರೆ, ಸ್ಯಾರಿ ಚೆನ್ನಾಗಿರುತ್ತೆ. ಸ್ಯಾರಿ ತಳಗೂ ಏನು ಕೆಳಗೆ ಲೈನಿಂಗ್ ಕೊಡೋಕ್ಕೂ ಯೂಸ್ ಆಗುತ್ತೆ. ಬ್ಲೌಸ್ ಬೇಕಾದರೂ ಹೊಲ್ಸ್ಕೊಬೋದು. ಅದಕ್ಕೆ ನಾನು ಈ ಥರ ಪೀಸ್ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮೆಲ್ಲ ಡಿಸೈನ್ ಇರೋದು ತೊಗೊಂಡಿದ್ದೆ. ಅದೇನಾಗಿದೆ ಅಂದರೆ ಚೆನ್ನಾಗಿತ್ತು, ಬಟ್ ಒಬ್ಬೊಬ್ಬರಿಗೆ ಅದು ಫ್ಯಾಟ್ ಇರೋರಿಗೆಲ್ಲ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ವರ್ಷ ಈ ಥರನೇ ಸಿಂಪಲ್ಲಾಗಿ ಚೆನ್ನಾಗಿರಲಿ ಅಂತ ತೊಗೊಂಡಿದ್ದೀನಿ. ನನಗೆ ಇದಕ್ಕೆ ಒಂದು ಪೀಸಿಗೆ 70 ಬಂದಿದೆ. 70 ಹಾಕ್ಕೊಟ್ಟಿದ್ದಾರೆ. ಅಷ್ಟು ಸೆಟ್ಟಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಬಟ್ಟೆ ಎಲ್ಲ ತೊಗೊಂಡಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದಿಷ್ಟ ಆಯಿತು. ನೆಕ್ಸ್ಟ್ ಇದಕ್ಕೆಲ್ಲ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಕ್ಕೆ ಟವಲ್ ಕೊಟ್ಟಿದ್ದಾರೆ ವೈಟು, ಅದಕ್ಕೆ ಕೇಳಿ ಇಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ನನ್ನ ಮಗನಿಗೆ ಶಾಲೆ ಇದು ಪಂಜೆ ಇತ್ತು, ಅದು ಶಾರ್ಟ್ ಆಗಿಬಿಟ್ಟಿತ್ತು ಲಾಸ್ಟ್ ಟೈಮ್ ತೊಗೊಂಡಿರೋದು. ಹಾಗೆ ಈ ವರ್ಷ ಒಂದು ಲೆಂತಲ್ಲಿ ತೊಗೊಬರ್ಬೇಕಂತ ತೊಗೊಬಂದಿದ್ದೀನಿ. ಮತ್ತು ಈಗ ಇವಿಷ್ಟು ಐಟಮ್ ತೊಗೊಬಂದಿದ್ದೀನಿ. ಇಷ್ಟು ತೊಗೊಬಂದಿದ್ದೀನಿ. ಇದು ಈ ಥರ ಏನು ಹಿತ್ತಾಳೆ ಥರ ತೊಗೊತೀನಿ. ಪ್ರತಿ ವರ್ಷವೂ ನಾನು ಇವಾಗ 1-2 ವರ್ಷ ಆಯಿತು ಇದೇ ಥರ ತೊಗೊತೀನಿ. ಯಾಕಂತಂದರೆ ಬ್ಲೌಸ್ ಪೀಸಿಗೆ ಸರಿ ಹೋಗೋ ಥರ ಈ ಥರ ತೊಗೊತೀನಿ. ಇದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಒಂದು 5 ಬೇಕಿದು. ನೆಕ್ಸ್ಟು ಇದು ಒಂದು 25 ತೊಗೊಂಡಿದ್ದೀನಿ. ಲಾಸ್ಟ್ ಟೈಮು ತೊಗೊಂಡಿದ್ದೆ, ಸರಿ ಹೋಗಿತ್ತು ನನಗೆ. ಒಂದು 2-3 ಎಕ್ಸ್ಟ್ರಾ ಇತ್ತು ಅಷ್ಟೇ. ಅಲ್ಲಿ ತನಕ ಸರಿ ಹೋಗುತ್ತೆ, ನನಗೆ ಬೇಕಾಗತ್ತೆ. ಮತ್ತು ಇದ್ರ ಜೊತೆ ಒಂದು ಬ್ಲೌಸ್ ಪೀಸು ಬಳೆ ಈ ಥರ ಮಾಡಿ ಕೊಡೋದು. ನಾನು ಯಾವಾಗಲೂ ಪ್ರತಿ ವರ್ಷ 2 ವರ್ಷ ಆಯಿತು ಕೊಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವರಿಗೆ ಕೊಟ್ಟ ಮೇಲೆ ಸ್ವಲ್ಪ ಚೆನ್ನಾಗಿ ಯೂಸ್ ಬರೋ ಥರ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇರಲಿ ಅಂತ ಹೇಳ್ಕೊಂಡು 2 ವರ್ಷದಿಂದ ಇದೇ ಥರ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಪ್ರೈಸು ಅಷ್ಟೇ ಇದೆ. ನನಗೆ ಇದು ಸೆಟ್ಟಲ್ಲೇ ತೊಗೊಂಡಿರೋದ್ರಿಂದ ಆ್ಯಕ್ಚುಲಿ ಇದು ಒಂದಕ್ಕೆ ಬಂದ್ಬಿಟ್ಟು ರೇಟು 125 ಇದೆ ಆಯಿತಾ. ವರ್ತ್ ಇದೆ, ಕೊಡ್ಬೋದು 125ಗೆ. ಇದನ್ನ ಸೆಟ್ಟಲ್ಲಿ ತೊಗೊಂಡಿದ್ದರಿಂದ ಏನು ಕಡಿಮೆ ಏನಿಲ್ಲ, ಟೋಟಲಾಗಿ ಒಂದು 50 ರೂಪೀಸ್ ಕಡಿಮೆ ಮಾಡಿದ್ದಾರೆ ಅಷ್ಟೇ, ಕಡಿಮೆ ಮಾಡಿಲ್ಲ. ಮತ್ತು ನಾವು ಜಾಸ್ತಿ ಕಡಿಮೆ ಮಾಡೋ ಥರ ಇಷ್ಟು ಆಯಿತು. ಇವಿಷ್ಟು ತೊಗೊಂಡಿದ್ದೀನಿ. ಮತ್ತೆ ಏನು ತೊಗೊಂಡಿದ್ದೀನಿ ಅಂದರೆ ಬಳೆ ಐಟಮ್ ತೊಗೊಂಡಿದ್ದೀನಿ. ಇದನ್ನು ಈ ಮ್ಯಾಟ್ ಕೆಳಗೆ ಹಾಕ್ಕೊಬಿಡ್ತೀನಿ, ಯಾಕಂದರೆ ಓಡಿದ್ರೆ ಕಷ್ಟ.
ಇಷ್ಟು ತೊಗೊಂಡಿದ್ದೀನಿ, ಏನೇನಿದೆ ಅಂತ ಒಂದೊಂದು ತೋರಿಸ್ತೀನಿ. ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ನಾನು ಹಳೇದು ಏನು ಕುಂಕುಮ ಅರಿಶಿನ ಇರುತ್ತಲ್ಲ ಅದಕ್ಕೆ ಗೋಮೂತ್ರದಿಂದ ಎಲ್ಲ ಇದು ಮಾಡಿಬಿಟ್ಟು ಎಲ್ಲ ಹಾಕ್ಬಿಟ್ಟು ಅದನ್ನು ಮತ್ತೆ ನಾನು ರಂಗೋಲಿಗೆ ಹೊರಗಡೆ ಬಾಗಿಲಿಗೆ ಆ ಥರದಕ್ಕೆ ಯೂಸ್ ಮಾಡ್ತೀನಿ. ಹೊಸದಾಗಿ ತಂದುಬಿಟ್ಟಿದ್ದಾನೆ. ನೆಕ್ಸ್ಟು ದೇವರಿಗೆ ಸ್ಟಾರ್ಟ್ ಮಾಡ್ತೀನಿ. ಪ್ರತಿ ವರ್ಷ ಒಂದು ಸರಿ ಚೇಂಜ್ ಮಾಡ್ತೀನಿ ನಾನು. ನೆಕ್ಸ್ಟು ಮತ್ತು ಹಾಗೆ ದೇವರಿಗೆ ಉಡಿ ಸಾಮಾನು ತೊಗೊಬಂದಿದೆ. ಈ ಥರ ಸಟ್ಟೆ ಕೊಡ್ತಾರೆ. ಯಾಕಂತಂದರೆ ಇದು ದೇವಸ್ಥಾನಕ್ಕೆ ಕೊಡ್ತೀನಿ ನಾನು. ಕಾಯಿ ಕೊಟ್ಬಿಟ್ಟು ಇದ್ರ ಜೊತೆ ಒಂದು ಸೆಟ್ಟೆ ಕೊಡ್ತೀನಿ. ಈ ಥರ ಸೆಟ್ಟು ಕೊಡಿ ಅಂದರೆ ಮಾಡಿಕೊಡ್ತಾರೆ. ಇನ್ನು 50 ರೂಪೀಸ್ ತೊಗೊತಾರೆ ಅಷ್ಟೇ. ನೆಕ್ಸ್ಟ್ ಇದು ಪಿನ್ ಬಳೆಗಳು, ಬಳೆ ಸೆಟ್ ತೊಗೊಂಡಿದ್ದೀನಿ. ಒಂದು 3, 4, 5, 6, 7, 8, 9, 10 ಇಷ್ಟು ಬಳೆ ತೊಗೊಂಡಿದ್ದೀನಿ. ಇದ್ರ ಜೊತೆ ಚಿಕ್ಕ ಮಕ್ಕಳಿಗೆ ಒಂದೆರಡು ಸೆಟ್ಟು, ಯಾರಾದರೂ ಮಕ್ಕಳು ಬಂದರೆ ಒಂದೆರಡು ಸೆಟ್ ತೊಗೊಬಂದಿದ್ದೀನಿ. ಆಯಿತಾ? ಮತ್ತು ಇದರೊಳಗೆ ಲಾಸ್ಟು ಹ್ಯಾಂಡ್ ಪೀಸ್ ನನಗೆ ತುಂಬ ಇಷ್ಟ ಆಗಿತ್ತು. ಈ ವರ್ಷ ನಾನು ಹ್ಯಾಂಡ್ ಪೀಸ್ ದೇವರಿಗೆ ಹಾಕಬೇಕು ಅಂತ, ಬಟ್ ಸಿಕ್ಕಿರಲಿಲ್ಲ. ಆನ್ಲೈನಲ್ಲಿ ಲಾಸ್ಟ್ ನೋಡಿದ್ರೆ ಅದು ಪೂಜೆ ನೆಕ್ಸ್ಟು ಇತ್ತು ಡೆಲಿವರಿ ಡೇಟು. ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಬಟ್ ನಾನು ಈ ಬಳೆ ಎಲ್ಲ ತೊಗೊಳಕ್ಕೆ ಹೋಗಿದ್ನಲ್ಲ, ನಮ್ಮ ಕಡೆ ಸಿಗೋದು ತುಂಬ ರೇರು. ನಾನು ಒಂದು 2-3 ಕಡೆ ಲಾಸ್ಟ್ ಟೈಮು ಕೇಳಿದ್ದೆ, ಇಲ್ಲ ಆ ಥರ ಪೀಸ್ ನಮಗೆ ಸಿಗಲ್ಲ ಅಂತ ಹೇಳಿದ್ರು. ಮತ್ತು ಇಷ್ಟು ಸರಿ ಎಲ್ಲ ಸಿಗಲ್ವಲ್ಲ ಆನ್ಲೈನಲ್ಲಿ ತರಿಸೋ ತನಕ, ಮತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಬಳೆ ಅಂಗಡಿಗೆ ಹೋದಾಗ ಇತ್ತು, ಲಾಸ್ಟ್ 2 ಪೀಸ್ ಇತ್ತು. 2 ಸ್ಮಾಲ್ ಸೈಜಲ್ಲೇ ಇತ್ತು. ಈ ಥರ ಇದೆ ಸ್ಮಾಲ್ ಸೈಜಲ್ಲಿ ಕಾಲು ಪೀಸು. ನನಗೆ ಆ್ಯಕ್ಚುಲಿ ಬೇಕಾಗಿದ್ದು ಹ್ಯಾಂಡ್ ಪೀಸ್ ಅಷ್ಟೇ ಬೇಕಿತ್ತು, ಕಾಲು ಪೀಸ್ ಏನು ಬೇಕಾಗಿರಲಿಲ್ಲ. ಬಟ್ ಇದ್ರ ಜೊತೆನೇ ಇದು ಸೆಟ್ ಇರೋದ್ರಿಂದ 2 ತೊಗೊಂಡೆ. ಓಕೆ ಅನ್ನಿಸ್ತು ನನಗೆ. 520 ಇದೆ ರೇಟು. 520 ಇದೆ ರೇಟು. ತೊಗೊಬಂದಿದ್ದೀನಿ. ಇದು ಹೆಂಗೆ ಫಿಕ್ಸ್ ಮಾಡ್ತೀನಿ ಏನಂತ ಮತ್ತೆ ಸರಿ ಟ್ರಯಲ್ ಮಾಡ್ಕೊಂಡು ನೋಡ್ಕೋಬೇಕು ನಾನು. ಇಲ್ಲ ಅಂತಂದರೆ ಮತ್ತೆ ಅವತ್ತು ನನಗೆ ತುಂಬಾ ಕಷ್ಟ ಆಗಿಬಿಡುತ್ತೆ. ತುಂಬ ಕ್ಯೂಟಾಗಿದೆ, ಪುಟ್ಪುಟಾಣಿ ಇದೆ. ತುಂಬಾ ನೋಡೋಕ್ಕೂ ಇಷ್ಟ ಆಯಿತು ನನಗೆ. ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು, ತೊಗೋಬೇಕು ಅಂತ. ನಮ್ಮ ಮನೆಯವರು ತೊಗೋ ಅಂದರು. ಆಲ್ಮೋಸ್ಟ್ ಏನು ತೊಗೊತೀನಿ ಅಂದರೂ ಬೇಡ ಅನ್ನಲ್ಲ, ತೊಗೋ, ಬಟ್ ಚೆನ್ನಾಗಾಗಬೇಕು, ಏನೂ ಮಿಸ್ಟೇಕ್ ಮಾಡಬಾರ್ದು ಅನ್ನೋದೊಂದು ಇದೇ ಇತ್ತು. ಇದಕ್ಕೂ ದೊಡ್ಡ ಸೈಜ್ ಇದ್ದರೆ ತೊಗೊತಿದ್ದೆ. ಇದೇ ಲಾಸ್ಟ್ ಸೈಜು, ಮತ್ತು ಇರೋದೇ 2 ಪೀಸು. ನಾನು ಮತ್ತು ಇದ್ದಿದ್ರಲ್ಲೇ ಒಂದು ಚಾಯ್ಸ್ ಮಾಡ್ಕೊಂಡು ಬಂದೆ. ಇಷ್ಟು ತೊಗೊಂಡಿದ್ದೀನಿ ಬಿಡಿ. ಇಲ್ಲಿ ಸ್ವಲ್ಪ ಈ ಮನಿ ಪ್ಲ್ಯಾಂಟ್ಗೆಲ್ಲ ಒಂದು ಸ್ಟೋನ್ಸ್ ಬೇಕಿತ್ತು, ಕಲರ್ ಸ್ಟೋನ್ಸು. ಆನ್ಲೈನಲ್ಲಿ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಪಾಟ್ ಇತ್ತು ಆಲ್ರೆಡಿ ನಂದು, ಅದು ಒಡೆದೋಗಿರೋದ್ರಿಂದ ಈ ಪಾಟನ್ನು ತೊಗೊಂಡು ತರಿಸ್ಬಿಟ್ಟು ಸ್ಟೋನ್ ತರಿಸಿದ್ದೀನಿ. 300ಗೆ ನನಗೆ ಇದು 2 ಪಾಟು ಆ್ಯಂಡ್ ಸ್ಟೋನು ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ಇದು ಫ್ಲವರ್, ಇದು ಎಲೆ ನನ್ನ ಹತ್ರ ಇತ್ತು, ಆಲ್ರೆಡಿ ಗಿಡಗಳಿತ್ತು. ಅದನ್ನು ಕಟ್ ಮಾಡಿ ಮತ್ತೆ ಡೆಕೋರೇಟ್ ಮಾಡಿದ್ದೀನಿ. ಹೇಗಿದೆ ಅನ್ನೋದನ್ನು ತಿಳಿಸಿ. ತುಂಬ ಕ್ಯೂಟಾಗಿದೆ. ಹಾಗೆ ಒಂದು ವಿಡಿಯೋ ತಗೊಳ್ಳೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಫೈನಲ್ ಆಗಿ ಇಷ್ಟು ಐಟಮನ್ನು ಬೆಳಗ್ಗೆ ಹೋಗಿ ಸಾಯಂಕಾಲದವರೆಗೆ ತೊಗೊಂಡಿದ್ದೀನಿ. ನೆಕ್ಸ್ಟು ಸೀರೆಗಳನ್ನು ತೊಗೊಂಡಿದ್ದೀನಿ. ಮತ್ತು ಸೀರೆಗಳನ್ನೆಲ್ಲ ತೊಗೊಬಂದಿದ್ದೀನಿ. ಯಾಕೆ ಇಷ್ಟೊಂದು ಸೀರೆ ತಂದಿದ್ದೀನಿ, ಮತ್ತು ಇದರಲ್ಲಿ ದೇವರಿಗೆ ಯಾವ ಸೀರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಫುಲ್ ವಿಡಿಯೋವನ್ನು ಫುಲ್ ಸೀರೆಗಳನ್ನೆಲ್ಲ ತೋರಿಸ್ತೀನಿ. ಹಾಗೆ ನನ್ನ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಯಾರು ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡುವಾಗ ಪ್ಲೀಸ್ ಒಂದು ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟು ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಓಕೆ, ಬಾಯ್.